ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 5 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿ ಕೆಳಗೆ ಬಂದಿದ್ದೀನಿ. ನಾನು ಎದ್ದು ಕೂಡಲೇ ಸ್ನಾನ ಮಾಡಿಕೊಂಡೇ ಕೆಳಗೆ ಬರ್ತೀನಿ ದಿನ. ಹಾಗಾಗಿ ಸ್ನಾನ ಮಾಡ್ಕೊಂಬಂದು ಅವರಿಗೆಲ್ಲ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ಬೇಕಂತೇಳಿ ಕ್ಯಾರೆಟು, ಬೀನ್ಸು, ಆನಿಯನ್ನು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಒಂದು ಸಲ ಏನು ಮಾಡ್ತೀನಿ ಅಂದರೆ ಒಂದೊಂದು ಸಲ ಬೇಗ ಕಸ ಗುಡಿಸ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ ಅವರಿಗೆಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಕಸ ಅದು ಗುಡಿಸಿ ಆಮೇಲೆ ಅವರಿಗೆ ಎಬ್ಬಿಸ್ತೀನಿ. ಅವರಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಅವರಿಗೆ ಹೋಗಿ ಮಲ್ಕೊಂಡಿರ್ತಾರೆ. ಅವ್ರಿಗೆ ಹೋಗಿ ಎಬ್ಬಿಸ್ಬೇಕು. ಎಬ್ಬಿಸಿದ ನಂತರ ಅವರಿಗೆ ಸ್ನಾನ ಅದು ಮಾಡಿಸಿ ರೆಡಿ ಮಾಡಿಬಿಟ್ಟು ಕೆಳಗೆ ಕರ್ಕೊಂಡು ಬಂದು ಅವರಿಗೆ ಬೆಳಗ್ಗೆ ಏನೂ ತಿನ್ನಲ್ಲ ಅವರು. ಹಂಗಾಗಿ ಹಾಲು ಕುಡಿತಾರೆ ಒಂದೊಂದು ಸಲ. ಇಲ್ಲಾಂದರೆ ಒಂದೊಂದು ಸಲ ಬಾದಾಮ್ ಮಿಲ್ಕ್ ಮಾಡಿಕೊಟ್ಬಿಡ್ತೀನಿ. ಹಾಗಾಗಿ ಕುಡಿದು ಹೋಗ್ಬಿಡ್ತಾರೆ. ಇವಾಗ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ರೆಡಿ ಮಾಡಿಟ್ಟು ಆಮೇಲೆ ಕಸ ಗುಡಿಸ್ಬೇಕಂತೇಳಿ ಮೊದಲು ಬಂದು ಸ್ನಾನ ಮಾಡ್ಕೊಂಡು ಬಂದು ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಪಲಾವ್ ಮಾಡ್ತೀನಿ. ಯಾಕಂತಂದರೆ ಅವರು ಜಾಸ್ತಿ ವೆಜಿಟೇಬಲ್ ಹಾಕಿದರೆ ತಿನ್ನಲ್ಲ. ಹಂಗಾಗಿ ಕ್ಯಾರೆಟು, ಬೀನ್ಸು, ಆನಿಯನ್ ಅಷ್ಟೇ ಹಾಕಿದ್ದೀನಿ, ಮತ್ತೇನೂ ಹಾಕಿಲ್ಲ. ಇವಾಗ ಕುಕ್ಕರ್ನ ಇಟ್ಟು ಬಂದಿದ್ದೀನಿ. ಆ ಕಡೆ ಅದು ವಿಸಿಲ್ ಹೊಡೆಯುತ್ತೆ, ಈ ಕಡೆ ನಾನು ಕಸ ಗುಡಿಸ್ಬೇಕಂತೇಳಿ ಕಸ ಗುಡಿಸ್ತಾಯಿದ್ದೀನಿ. ಬೇಗನೆ ಅಂದರೆ 6:30 ಅನ್ನೋಷ್ಟಿಗೆ ಬೇಗ ನಾನು ಕೆಲಸ ಮುಗಿಸ್ಕೊಂಡ್ನಿ ಅಂದರೆ ಅವರಿಗೆ 6:30ಗೆ ಹೋಗಿ ಎಬ್ಬಿಸ್ತೀನಿ. ಅವರಿಗೆ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ಅವರಿಗೆ ರೆಡಿ ಮಾಡಿಬಿಟ್ಟು ಕೆಳಗೆ ಕರ್ಕೊಂಡು ಬಂದು ಇವಾಗ ದೇವ್ರ ಮನೆಯೆಲ್ಲ ಕಸ ಗುಡಿಸೋಗೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡೆ ಅಂದರೆ ಮತ್ತು ಆಮೇಲೆ ಅವರು ಸ್ಕೂಲಿಗೆ ಹೋದ ನಂತರ ಅವರಿಗೆ ಕಳಿಸ್ಬಿಟ್ಟು ಆಮೇಲೆ ನೆಲ ಅದು ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ತದೆ. ಅವರಿದ್ದಾಗೆ ಮಾಡಿದ್ರೆ ಅರ್ಜೆಂಟ್ ಆಗುತ್ತೆ. ಹಂಗಾಗಿ ಅವರು ಹೋದ್ಮೇಲೆ ನಿಧಾನಕ್ಕಾಗಿ ಪೂಜೆ ಮಾಡ್ತೀನಿ. ಯಾಕಂದರೆ ಎಲ್ಲ ಬೆಳಗ್ಗೆ ಅವರು ಹೋಗಿ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ಅವರು ಹೇಳೋದೇ ಇಲ್ಲ ಬೇಗ. ಅಂದರೆ ಎಬ್ಬಿಸಿದ್ರೆ ಹೇಳೋದಿಲ್ಲ ಬೇಗ. ಹಂಗಾಗಿ ಅವರಿಗೆಲ್ಲ ಮೊದಲು ರೆಡಿ ಮಾಡಿ ಕಳಿಸಿ ಆದ ನಂತರ ಆಮೇಲೆ ನಾನು ಪೂಜೆ ಅದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೆಲನ ಒರೆಸ್ತಾ ಇದ್ದೀನಿ. ಟೈಮ್ ಅಂತೂ ಹಂಗೆ ಓಡ್ತಾ ಇರುತ್ತೆ. ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ಅಂದರೆ ಬೇಗನೆ ರೆಡಿ ಮಾಡಿ ಕಳಿಸ್ಬಿಡ್ತೀವಿ. 7:30ಗೆ ಹೋಗ್ಬಿಡ್ತಾರೆ ಸ್ಕೂಲಿಗೆ. ಇವಾಗ ನೆಲ ಒರೆಸಿದ್ದಾಯಿತು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅವಾಗೆ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಅವರೆಲ್ಲ ಸ್ಕೂಲಿಗೆ ಹೋದ ನಂತರ ಬಂದು ಪೂಜೆ ಮಾಡ್ತೀನಿ. ನಾನು ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಇದು ಗುರುವಾರದ ಪೂಜೆ. ಸಿಂಪಲ್ಲಾಗಿ ಅಷ್ಟೇ ಪೂಜೆ ಮಾಡೋದು. ಶುಕ್ರವಾರ, ಸೋಮವಾರ ಸ್ವಲ್ಪ ಹೂವೆಲ್ಲ ಇರುತ್ತೆ, ಹಂಗಾಗಿ ಚೆನ್ನಾಗಿ ಆಗುತ್ತೆ ಅವಾಗ. ಬಾಕಿ ದಿವಸ ಎಲ್ಲ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ಮತ್ತು ಇವಾಗೆಲ್ಲ ದೇವ್ರ ಪೂಜೆ ಆದ ನಂತರ ಹೋಗಿ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಾದ ನಂತರ ನಾಷ್ಟ ಆದ ನಂತರ ಮತ್ತೆ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಬೇಕು. ಅಡುಗೆ ಅಂದರೆ ಪಲ್ಯ ಅದು ಏನು ಮಾಡ್ಕೋಬೇಕು ಅದೆಲ್ಲ ನೋಡ್ಕೋಬೇಕು. ಆಮೇಲೆ ಮತ್ತೆ ನಾಷ್ಟ ಆದ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ದೇವರಿಗೆ ದೀಪ ಹಾಕ್ತಾಯಿದ್ದೀನಿ. ಇವಾಗ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ಅಷ್ಟೇ.
ದಿನ ಎದ್ದ ಕೂಡಲೇ ಬೆಳಗ್ಗೆ ಎದ್ದ ಕೂಡಲೇ ನಾಷ್ಟಕ್ಕೆ ಏನು ಮಾಡಬೇಕು, ಪಲ್ಯ ಏನು ಮಾಡಬೇಕು ಅನ್ನಂಗೆ ಆಗ್ಬಿಡುತ್ತೆ ಡೈಲಿ. ಹಾಗಾಗಿ ಇವಾಗ ದೇವ್ರ ಪೂಜೆ ಆಯಿತು, ಬಂದು ಹೊಸ್ತಲು ಒರೆಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಡೈಲಿ ಹೊಸ್ತಲನ್ನು ಒರೆಸ್ಕೋತೀನಿ ನಾನು. ಒರೆಸ್ಕೊಂಡ್ಬಿಟ್ಟು ಕುಂಕುಮ ಅರಿಶಿನ ಹಚ್ಬಿಟ್ಟು ಪೂಜೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಇವಾಗ ತುಳಸಿ ಪೂಜೆನ ಮಾಡ್ತಾಯಿದ್ದೀನಿ. ಬೇಗ ಬೇಗ ಮಾಡಿಕೊಂಡು ಹೋಗಿ ಅವರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಒಂದು ಸಲ ಬೇಗನೆ ಮಾಡಿರ್ತೀನಿ ಪೂಜೆ, ಒಂದೊಂದು ಸಲ ಲೇಟಾಗಿರುತ್ತೆ. ಇವಾಗ ಬಾಕ್ಸಿಗೆ ಡ್ರ್ಯಾಗನ್ ಫ್ರೂಟ್ಸ್ ಕಟ್ಟಬೇಕು ಅಂಥೇಳಿ ಕಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ನೋಡಿ, ಪಿಂಕ್ ಕಲರ್ ಇದೆ, ತುಂಬ ಒಳ್ಳೆಯದಿದು ಹಣ್ಣು. ಹಾಗಾಗಿ ಇವರು ತಿಂತಾರೆ ಇದು ಇಷ್ಟಪಟ್ಟು. ಪಿಂಕ್ ಕಲರ್ ನೋಡಿ ಹಂಗಿದೆ, ಚೆನ್ನಾಗಿದೆ. ಪಿಂಕು ಇರುತ್ತೆ ಮತ್ತು ವೈಟ್ ಇರುತ್ತೆ. ಯಾಕಂದರೆ ಅವರು ಬೇರೆ ಆ್ಯಪಲ್ಲು ಅದು ಒಬ್ಬರು ತಿಂದರೆ ಒಬ್ಬರು ತಿನ್ನಲ್ಲ ಆ್ಯಪಲ್ಲು ಅದು. ಹಾಗಾಗಿ ಇದು ಡ್ರ್ಯಾಗನ್ ಫ್ರೂಟ್ಸ್ ಇಬ್ಬರು ತಿಂತಾರೆ, ಇಬ್ಬರಿಗೂ ಕಟ್ಬಿಡ್ತೀನಿ ನಾನು. ಒಂಥರ ಜೆಲ್ಲಿ ಥರ ಇರುತ್ತೆ ನೋಡಿ ಒಳಗಡೆ, ಚೆನ್ನಾಗಿರುತ್ತೆ. ಆಯಿತು, ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು, ಪಲಾವ್ ಎಲ್ಲ ರೆಡಿ ಆಗಿದೆ. ಹಾಗಾಗಿ ಎಲ್ಲ ಡಬ್ಬಿಗೆ ಹಾಕಿಟ್ಬಿಟ್ಟು ಅವ್ರಿಗೆ ಹೋಗಿ ಸ್ನಾನ ಮಾಡಿಸಿ ಬಂದು ಅವರಿಗೆ ಕಳಿಸಿದ್ದಾಯಿತು. ನಾಷ್ಟ ಅದು ಆಯಿತು ಬೆಳಗ್ಗೆ. ನಾನು ಇವಾಗ ಮಧ್ಯಾಹ್ನ ಬೆಂಡೆಕಾಯಿ ಪಲ್ಯನ ಮಾಡಬೇಕು ಅಂಥೇಳಿ ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದೆ ನಾನು. ಇವಾಗ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ಈ ಕಡೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ, ಬೇಳೆ ಸಾಂಬಾರು. ಮೊದಲೇ ಕಟ್ ಮಾಡಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಮಾಡಲಿಕ್ಕೆ. ಹಾಗಾಗಿ ನಾನು ಮೊದಲೇ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಬೆಂಡೆಕಾಯಿ ಹುರಿದ್ಬಿಟ್ಟು ಪಲ್ಯ ಮಾಡಬೇಕು ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನಾಷ್ಟ ಆದ ನಂತರ ನಾವು ಸ್ವಲ್ಪ ಪಲ್ಯ ಸಾಂಬಾರು ಮಾಡಿ ಇಟ್ಕೊಂಡು ಬಿಡ್ತೀವಿ. ಆಮೇಲೆ 1 ಗಂಟೆ ಸುಮಾರು ಮತ್ತು ಅನ್ನ ಮತ್ತು ರೊಟ್ಟಿನ ಮಾಡ್ಕೊತೀವಿ. ಅವಾಗ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಪಲ್ಯ ಮಾಡಿಟ್ರೆ ಆಮೇಲೆ ಊಟ ಮಾಡೋಕ್ಕೆ ರೊಟ್ಟಿ ಮಾಡ್ತೀವಿ ನಾವು. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.